ವಿಷ್ಕರೋ ನನ್ಮಯಾತ್. ಓಂ ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥವುಚ್ಯತೆ. ನೆಕ್ಸ್ಟ್ ಎರಡನೇ ಅಧ್ಯಾಯ ಎರಡನೇ ಪಾದ. ಅದರಲ್ಲಿ ಸರ್ವಗತತ್ವ ಅಂತಿದೆ. ಅದು ಎಲ್ಲಿದೆ ಈಗ ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ ಸರ್ವಗತತ್ವ ಅನ್ನೋ ಲಿಂಗ ಯಾರಲ್ಲಿದೆ ಅಂದರೆ ಭಗವಂತನಲ್ಲಿದೆ. ಎಷ್ಟೋ ಜನ ದೇವತೆಗಳಿರುತ್ತೆ, ಅದು ರಿಲೇಟಿವ್ ಸೆನ್ಸಲ್ಲಿರುತ್ತೆ. ಇವತ್ತು ತಹಸೀಲ್ದಾರ್ ಜ್ಯೂರಿಸ್ಟಿಕ್ಷನ್ ಎಷ್ಟು ಒಂದು ತಾಲೂಕು, ಡಿ ಸಿದು ಡಿಸ್ಟ್ರಿಕ್ಟ್, ಆ ಥರ. ದೇವ್ರದ್ದು ಎಷ್ಟು ಅಂತ ಕೇಳಿದರೆ ಭೂತಭವ್ಯ ಭವತ್ಪ್ರಭು, ಎಲ್ಲ ಕಾಲಕ್ಕೂ ಎಲ್ಲ. ಇದು ಇವರು ತಹಸೀಲ್ದಾರ್ ಫ್ರಮ್ ಟು ಇರುತ್ತೆ ಇವರಿಗೆಲ್ಲ ಅಷ್ಟೇ. ಫ್ರಮ್ ಟು ಇಲ್ಲದೆ ಇರತಕ್ಕಂಥ ಆಧಿಪತ್ಯ ಇರೋದು ಯಾರಿಗೆ? ದೇವರಿಗೆ. ಅದು ಏನು, ದೇವರು ಎಲ್ಲ ಕಡೆ ಇದ್ದಾನೆ, ಸರ್ವಗತ. ಇವರು ಎಲ್ಲ ಕಡೆ ಇದ್ದಾರೆ ಅಂದ್ರೇನು, ಆಫೀಸರ್ ಕೂತಿರ್ತಾನೆ ಅಷ್ಟೇ, ಅದ್ರ ಕಂಟ್ರೋಲ್ ಕೆಪಾಸಿಟಿ ಇದೆ ಅಷ್ಟೇ. ಅದು ಹಾಗಲ್ಲ, ಪ್ರೆಸೆನ್ಸ್ ಕೂಡ ದೇವರದಿದೆ. ಅದು ಸರ್ವವ್ಯಾಪ್ತತ್ವ. ಈ ಸೆನ್ಸಲ್ಲಿ ತಗೊಂಡಾಗ ಎಲ್ಲೇ ಸರ್ವಗತತ್ವ ಹೇಳಿದರೂ ಕೂಡ, ಯಾರಿಗೆ ಹೇಳಿದರೂ ಕೂಡ ಅದು ದೇವರಿಗೆ ಅಪ್ಲಿಕಬಲ್ಲು. ಆ ವ್ಯಕ್ತಿ ದೇವರಾಗಿರಬೇಕು. ಇಲ್ಲದೆ ಹೋದರೆ ಅದು ರಿಲೇಟಿವ್ ಸೆನ್ಸಲ್ಲಿ ಒಪ್ಕೋಬೇಕಷ್ಟೆ. ಅದು ವಿವಕ್ಷಿತ ಗುಣೋಪಪತ್ತೇಶ್ಚ ಸಯೋತೋ ಅಶ್ರುತ ಇತಿ ಸಯೋ ಅಥೋ ಅಶ್ರುತ ಇತ್ಯಾದಿ ಸಹಿ ನತೆ ವಿಷ್ಣು ಜಾಯಮಾನ ಇತ್ಯಾದಿನ ಅಶ್ರುತತ್ವಾದಿ ಗುಣ ದೇವರಲ್ಲಿದೆ. ನತೆ ವಿಷ್ಣು ಜಾಯಮಾನ ನ ಜಾತಃ. ಈವರೆಗೂ ಹುಟ್ಟಿರ್ತಕ್ಕಂಥವನು, ಹುಟ್ಟೋನು, ಮುಂದೆ ಹುಟ್ಟೋನು ಕೂಡ ದೇವ್ರ ಮಹಿಮೆ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ದೇವರ ಮಹಿಮೆನೇ ಹೇಳಿಲ್ಲ. ಕೋಟಿ ಕೋಟಿ ಇರುವೆ ಸೇರಿಸಿದ್ರು ಕೋಟಿ ಕೋಟಿ ಇರುವೆ ಆಗುತ್ತೆ ಹೊರತು ಒಂಚೂರು ಆನೆ ಕಾಲು ಕೂಡ ಆಗೋದಿಲ್ಲ. ಬೇರೆ ಆನೆ ಕಾಲು ಆಗೋಲ್ಲ, ಆನೆ ಉಗುರು ಆಗೋದಿಲ್ಲ. ಸೊ ಎಷ್ಟು ಜನ ಏನೇ ಮಾಡಿದರೂ ಕೂಡ ದೇವರೇನೆ. ಸ ಸವಿತಾ ಸ ವಾಯು ಸ ಇಂದ್ರ ಸೋ ಅಶ್ರುತಃ ಸೋ ಅದೃಷ್ಟಃ ಯೋ ಹರಿ ಯಃ ಪರಮೋ ಯೋ ವಿಷ್ಣು ಯೋ ಅನಂತಃ ಇತ್ಯಾದಿ ಚತುರ್ವೇದ ಶಿಖಾಯ. ಈ ಮಾತಿಗೆ ಅರ್ಥ, ಅದು ಸೂರ್ಯನಲ್ಲಿ ಕಂಡ್ರೆ, ವಾಯುವಿನಲ್ಲಿ ಕಂಡ್ರೆ, ಇದರಲ್ಲಿ ಕಂಡ್ರೆ ಆ ಗುಣ ಮುಖ್ಯವಾಗಿ ದೇವರದೇ ಹೊರತು ಇವರು ಸ್ವಂತದ್ದಲ್ಲ ಅಂತ. ಇವರು ಅನುಗ್ರಹ ಮಾಡಿರೋದಷ್ಟೇ ಬೇಸಿಕಲಿ. ಮತ್ತು ಅಬ್ಸಲ್ಯೂಟ್ ಸೆನ್ಸಲ್ಲಿರೋದೊಂದು, ಇಂಡಿಪೆಂಡೆಂಟ್ ಆಗಿರೋದೊಂದು, ಎಲ್ಲ ದೇವರಿಗೆ. ಆದಿ ನಾವು ಸುಮ್ಮನೆ ಬಿಸಿ ಕಾಣಿಸ್ತೇವೆ, ಸುಡ್ತಾ ಇದೆ, ಬೆಂಕಿ ಇರೋ ಅಂತ ತಕ್ಷಣ ಹೇಳ್ಬಿಡ್ತೇವೆ ನಾವು. ಅಯ್ಯೋ ನಾನು ನೀರು ಸುಡ್ತಾಯಿತ್ತು, ನಾ ಎಷ್ಟು ಏನೋ ಅಂದ್ಕೊಂಡಿದ್ದು, ಬೆಂಕಿ ಸುಡುತ್ತೆ, ನೀರು ಸುಡುತ್ತಲ್ಲ ಪರವಾಗಿಲ್ಲ ಅಂತ ಕೇಳಿದರೆ ಅನಿಸಿದೆ ಯಾರು? ಏನು ಅನ್ನಿಸ್ತೇವ್ರಿ ತಕ್ಷಣ? ಕಾಯಿಸಿದ್ದಾರೆ ಅಂತ ಹೇಳಿ. ಇಲ್ಲ, ಒಮ್ಮೊಮ್ಮೆ ನೀರು ಸುಡುತ್ತೆ ಬಿಡಿ ಅಂತ ಯಾರು ಹೇಳಿಲ್ಲ. ಆದ್ದರಿಂದ ಈ ಕೆಲವು ಗುಣಗಳು ದೇವ್ರದ್ದು ಅಂತ ಹೇಳಿದ, ಕಂಡುಬಿಡುತ್ತೆ ದೇವರು. ಅದು ದೇವ್ರು ಹೇಳಿದ ವಿಭೂತಿ ಕೊನೆಗೆ. ಎಲ್ಲರೂ ಎಕ್ಸ್ಟ್ರಾಡನರಿ ಗುಣ ಕಂಡ್ರೆ ಅದು ನನ್ನ ಸನ್ನಿಧಾನ ಹತ್ರ ಹೋಗ್ಬಿಡುತ್ತೆ, ಭೂದೇವತೆ ಕತೆ. ಮತ್ತೆ ಅಲ್ಲಿ ಮಾತಾಡೋಂಗಿಲ್ಲೇ ಇಲ್ಲ. ಇವರು ತಮ್ಮ ಕೆಪಾಸಿಟಿ ತಿಳ್ಕೊಳಕ್ಕೆ ಹೋಗ್ಬಾರ್ದು. ದೇವರ ಸನ್ನಿಧಾನ ಅಷ್ಟೇ, ವಿಭೂತಿ ರೂಪ. ಅದಕ್ಕೆ ಹೇಳಿದ್ರು ಸನ್ನಿಧಾನ ವಿಶೇಷ. ಎಲ್ಲೆಲ್ಲಿ ನೋಡ್ತೀಯೋ ಅಲ್ಲೆಲ್ಲ ಕೂಡ ಸಿಂಪಲ್ ತಿಳ್ಕೊಂಬೇಡ ಅಷ್ಟೇ, ಅಭಿವ್ಯಕ್ತಿ ಅಷ್ಟೇ, ಸಿಂಪಲ್. ಅದು ಎಲ್ಲಿ ಬಿಸಿ ಕಂಡ್ರು ಅಗ್ನಿ ಕೆಲಸ ಅಂತ ಹೇಳೋದಿಲ್ಲ. ಅದು ಎಲ್ಲ ಕಡೆ ಅನುಭವ ಬಂದಾಗಿದೆ ನಮಗೀಗ. ಶಾಕ್ ಹೊಡೀತು ಅಂದರೆ ನೀರು ಶಾಕ್ ಹೊಡೆಯುತ್ತಾ? ಯಾವುದಾದ್ರು ಶಾಕ್ ಹೊಡೆಯುತ್ತಾ? ಕರೆಂಟ್ ಕೆಲಸ ಅದಷ್ಟೇ. ಆ ರೀತಿ ಇವೆಲ್ಲ ದೇವ್ರ ಕೆಲಸಗಳಾದ್ದರಿಂದ ಚಿಂತನೆ ಮಾಡಿಬಿಡು ಸಾಕು ಅಂತ ಹೇಳಿದ್ರು. ಅಲ್ಲಿ ಜಾಣತನ ಇರಬೇಕು. ನಂದೇ ಪವರು ಅಂತ ಹೇಳೋದಕ್ಕೆ ಹೋಗಬಾರ್ದು. ನಮ್ಮೆಲ್ಲ ಭ್ರಾಂತಿ ಬಲಬೇಗ ಬಂದುಬಿಡುತ್ತೆ. ಬರದಂತೆ ನೋಡ್ಕೊಳ್ಳೋದಕ್ಕೆ ಸಾಧನೆ ಅಂತ ಕರೆಯೋದು. ಇರಬೇಕು, ಇರೋದನ್ನು ಅನುಸಂಧಾನ ಸರಿಯಾಗಿ ಮಾಡಬೇಕು. ಅನುಪತ್ತಿ ಎಷ್ಟು ನ ಶಾರೀರ. ಇದು ಜೀವನಿಗೆ ಯಾಕೆ ಹೇಳಬಾರ್ದು? ಶಾರೀರ ಅಂದರೆ ಏನು? ಸರಿ, ಯಾವುದು? ನಚ ಆದಿತ್ಯ ಶಬ್ದಾತ್ ಚಕ್ಷುರ್ಮಯತ್ವಾದೇಶ್ಚ ಜೀವ ಇತಿ ವಾಚ್ಯಂ. ಇಲ್ಲ, ಆದಿತ್ಯ ಅಂತ ಶಬ್ದ ಇದೆ, ಚಕ್ಷುರ್ಮಯ, ಚಕ್ಷುರ ಅಭಿಮಾನಿ ಅಂತ ಹೇಳಿದ್ದಾರೆ. ಅದು ಸೂರ್ಯನಿಗೆ ಗುಣ ಅಂತ ಅದಕ್ಕೆ ಹೇಳಬಾರ್ದು ಅಂದರೆ ಹೇಳಬಾರ್ದು. ಅನುಪತ್ತಿ ಎಷ್ಟು ನ ಶಾರೀರ. ನಮ್ಮಲ್ಲೇನು ನೀರಿದೆ, ನಾವೇ ಕೈಲಿ ಮುಟ್ಟಿದ್ದೇವೆ, ಏನಿರಬಹುದು. ಆ ಗುಣ ಬಿಡಿಸಿ ಅಂದಮೇಲೆ ನಿಮ್ಮದು ಯಾವುದು ಸಂಬಂಧಪಟ್ಟಿಲ್ಲ. ಯಾರಿಗೆ ಸಂಬಂಧಪಡ್ತದೋ? ದೇವರಿಗೆ. ಅದಕ್ಕೆ ಶರೀರ ಇರತಕ್ಕಂಥ ಶಾರೀರ ಅಂದರೆ ಪ್ರಾಕೃತ ಶರೀರ ಇರೋರು. ಸೂರ್ಯಾದಿ ಎಷ್ಟೇ ಆಗಿರಲಿ, ಅವ್ರ ಶರೀರ ಎಂಥದ್ದದು? ಪ್ರಾಕೃತ. ಅವರಿಗೆ ಇದು ಒಪ್ಪೋದೇ ಇಲ್ಲ. ನಾ ಸರ್ವ ಶರೀರಸ್ಥ ಏಕಶ್ಚ ಸರ್ವ ಶರೀರತ್ವ ಅನುಪತ್ತೇಶ್ಚ. ಇಲ್ಲಿ ವ್ಯಾಪ್ತಿ ಅನ್ನೋದೇನು? ಸರ್ವತ್ರ ಇರುವಿಕೆ, ಆಮ್ನಿ ಪ್ರೆಸೆನ್ಸ್ ಅಂತೀವಲ್ಲ ಹಾಗೆ. ಅದು ಇವರಿಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೂರ್ಯನಿಗೆ ವ್ಯಾಪ್ತಿ ಇಲ್ಲ ಅಂತ ಹೇಳೋದು ಸಿಂಪಲ್ ರೀಸನ್ ಏನು? ಆಕಾಶದಲ್ಲಿ ಎಲ್ಲಿ ಕಾಣ್ತಾನೆ ಸೂರ್ಯ? ಒಂದು ಕಡೆ ತಾನೆ, ಎಲ್ಲ ಕಡೆ ಸೂರ್ಯ ಕಾಣಬೇಕಾಗಿತ್ತು. ಕಂಡ್ರೆ ಗತಿಯರಾಗ್ತಿತ್ತು, ಯೋಚನೆ ಮಾಡಿ. ಒಂದು ಕಡೆ ಇದ್ದಾನೆ ಅಷ್ಟೇ. ವ್ಯಾಪ್ತ ಅಂತ ಹೇಳ್ತಾರೆ ನೀವೀಗ? ವ್ಯಾಪ್ತನಲ್ಲ ಸೂರ್ಯ. ಮೂಮೆಂಟ್ ಇದೆ, ಇಲ್ಲಿದ್ದಾಗ ಅಲ್ಲಿಲ್ಲ, ಅಲ್ಲಿದ್ದಾಗ ಇಲ್ಲಿಲ್ಲ. ಆಯಿತಾ? ಸೂರ್ಯ ಸೌರಮತದವರು ಎಷ್ಟು ಪಲ್ಟಿ ಹೊಡೆದ್ರು ಕೂಡ ಸರ್ವತ್ವ ಅಂತ ಹೇಳೋದಕ್ಕೆ ಬರೋದಿಲ್ಲ. ವ್ಯಾಪ್ತಿ ತೋರಿಸಾಗಿದ್ದರೆ. ವ್ಯಾಪ್ತಿ ತೋರಿಸ್ತಾ ಇಲ್ಲ, ವ್ಯಾಪ್ತಿ ಇಲ್ಲ. ಆಕಾಶ ಬಂದು ಸೂರ್ಯ ಹಾಕಿ ಕಾಣಿಸ್ತಾನೆ ಈಗ? ಜಸ್ಟ್ ಪಾಯಿಂಟ್ ಕಂಡಕ್ಕೆ ಕಾಣಿಸ್ತಾನೆ. ಎಂಟೈರ್ ಸ್ಪೇಸ್ ತೊಗೊಂಡ್ಬಿಟ್ರೆ ಸ್ಮಾಲ್ ಪಾಯಿಂಟ್ ಕಂಡಕ್ಕೆ ಕಾಣಿಸ್ತಾನೆ ಅಷ್ಟೇ.
ವ್ಯಾಪ್ತಿಯಲ್ಲಿ ಬಂತು ಅದಕ್ಕೀಗ. ದೇವ್ರು ಹಾಗಲ್ಲ, ಸೂರ್ಯಾದಿಗಳು ಒಳಗೆ ವ್ಯಾಪಿಸಿಬಿಡ್ತಾರೆ. ಶಶಿ ಸೂರ್ಯ ನೇತ್ರಂ, ದೇವ್ರ ಕಣ್ಣಲ್ಲಿ ಇಷ್ಟೇ ಕೂತಿದ್ದಾರೆ. ಇದೆಲ್ಲ ಯೋಚನೆ ಮಾಡಿದರೆ ವ್ಯಾಪ್ತಿ ಇಲ್ಲ ಅಂತಾಯಿತು. ನಮ್ಮ ದೃಷ್ಟಿಯಿಂದ ವ್ಯಾಪ್ತಿ ಕಾಣಬಹುದು, ಆದರೆ ಯಾವುದೇ ವ್ಯಾಪ್ತಿ ಅಲ್ಲ ಅದು, ಪ್ರಕಾಶದ್ವಾರ ವ್ಯಾಪ್ತಿ ಇದು. ತಾನೇ ಬಂದಿಲ್ಲ, ಇಲ್ಲ ಬಲ್ಬ್ ಅಲ್ಲೇ ಇದೆ, ಬೆಳಕಿಲ್ಲಿದೆ. ಬಲ್ಬ್ ಇಲ್ಲಿ ಬಂದರೆ ಗತಿ ಏನಾಗ್ತಿತ್ತು? ಬಂದಿಲ್ಲ. ಬೆಂಕಿಯಲ್ಲಿ ರೇಡಿಯೇಷನ್ ಪ್ರಕಾರ ಇಲ್ಲಿ ಬಿಸಿ ಆಗುತ್ತೆ. ಆ ಥರ ಆಗೋದು ಬೇರೆ. ದೇವ್ರು ಹಾಗಲ್ಲ, ಇದು ಆ್ಯಕ್ಚುಲಿ ಪ್ರೆಸೆನ್ಸ್ ಇದೆ. ಪ್ರೆಸೆನ್ಸ್ ಅಂದರೆ ಪ್ರೆಸೆನ್ಸೇ ಅದು. ಅದೇನು ಎಂಥದ್ದು ಮೂಲ ರೂಪದ ಶಕ್ತಿ, ಅಷ್ಟೇ ಪ್ರೆಸೆನ್ಸ್ ಇದೆ. ಇದು ದೇವ್ರ ವೈಭವ. ಆಗ ಭಕ್ತಿ ಜಾಸ್ತಿ ಆಗಿಬಿಡತ್ತೆ. ಇವರಲ್ಲಿ ಭಕ್ತಿ ಹೋಗೋದಿಲ್ಲ, ಅವ್ರದ್ದು ಭಕ್ತಿ ಜಾಸ್ತಿ ಆಗುತ್ತೆ. ಸೂರ್ಯ ಎಷ್ಟು ಮಾಡಿದ್ರೆ ಕಡಿಮೆನಾ ಅದು? ಅವ್ರು ಸೂರ್ಯ ಬೆಳಕೊಡೋದೇ ಎಲ್ಲೇ ಎಷ್ಟೇ ಇದ್ದಿರಲಿ ಬದುಕ್ತಾಗ್ತಾ ಇದೆಯಲ್ಲ ಅದರಲ್ಲಿ ಈಗ. ಆದ್ದರಿಂದ ಗೌರವ ಇರಲೇಬೇಕು. ಆದರೆ ಸೂರ್ಯ ಸರ್ವೋತ್ತಮ ಅಂತ ಹೇಳೋಕ್ಕೆ ಬರೋದಿಲ್ಲ, ಯಾಕೆ ಡಿಪೆಂಡೆನ್ಸ್ ಇದೆ, ಲಿಮಿಟೇಷನ್ ಇದೆ, ಡಿಪೆಂಡೆನ್ಸ್ ಇದೆ. ಇರೋ ಲಿಮಿಟೆಡ್ ಕೆಪಾಸಿಟಿ ಕೂಡ ಡಿಪೆಂಡೆಂಟ್. ಮತ್ತು 10 ರೂಪಾಯಿದೆ ನಂದಲ್ಲ ಅಂತೀವಲ್ಲ ಹಾಗೆ, ಎಷ್ಟು 10 ರೂಪಾಯಿ ನಂದಲ್ಲ ರೀ ಇದು ಕೂಡ ಅಂತ ಹೇಳಿದ. 1000 ರೂಪಾಯಿ ಇಲ್ಲೇ ಇಲ್ಲ, 10 ರೂಪಾಯಿದೆ ನಂದಲ್ಲ. ಎಲ್ಲದಕ್ಕೂ ನಾವು ಎಷ್ಟು ನಂದಲ್ಲ ನಂದಲ್ಲ ಅಂತ ಅನ್ಕೋತಾ ಇರ್ಬೇಕು. ನಾವು ಅನ್ಕೋತೀವಿ, ಕೆಟ್ಟದ್ದು ಮಾತ್ರ ನಮ್ದಲ್ಲ ಅನ್ಕೋತೀವಿ ಅಷ್ಟೇ, ಅದು ತಪ್ಪು. ಒಳ್ಳೆಯದಕ್ಕೂ ಅನ್ಕೋಬೇಕು. ಅನುಪಪತ್ತಿ ಅಂದ್ರೇನು? ಇದಿರ್ಲಿಕ್ಕೆ ಸಾಧ್ಯ ಇಲ್ಲ. ಉಪಪತ್ತಿ ಅಂದರೆ ಕೂಡೋದು, ಅನುಪತ್ತಿ ಕೂಡದೇ ಇರುವಿಕೆ. ಆದ್ದರಿಂದ ಸಾಧ್ಯ ಇಲ್ಲ, ಇಪ್ಪಾದಿ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅದನ್ನು. ಕಶ್ಯ ಸರ್ವಸ್ಯ, ಯಾರ್ದೋ ಮನೆಗೆ ಹೋದ ಎಲ್ಲ ಬೆಳ್ಳಿ ಪಾತ್ರೆ ಕೊಟ್ಟಿದ್ರು ಬಡವನ್ನೇ, ಸೊಳ್ಳ್ರಿ ಬಿಡಿ ವೈಟ್ ಮೆಡಲ್ ಇರುತ್ತೆ ಅಷ್ಟೇ. ನಮ್ಮಲ್ಲಿ ಸಾಧ್ಯನೇ ಇಲ್ಲ ಪಾಪ, ಹೇಗಿರೋಕ್ಕೆ ಸಾಧ್ಯ ಅಂತ ಕೇಳ್ತಾರೆ. ದೊಡ್ಡವ್ರಿಗೆ ಪಾಸಿಬಲ್. ಈಗ ಅವ್ರು ಕೊಟ್ಟೆ ಅದು ಓಕೆ, ಇರೋ ಚಾನ್ಸಸ್ ಇದೆ, ಅಲ್ಲಿ ಮೋಸ ಮಾಡಬಾರಂತಿಲ್ಲ, ಬಟ್ ಚಾನ್ಸಸ್ ಆರ್ ಮೋರ್. ಇಲ್ಲಿ ಇಲ್ಲವೇ ಇಲ್ಲ, ಅಬ್ಸಲ್ಯೂಟ್ಲಿ ಇಲ್ಲ. ಅದಕ್ಕೆ ಶಾರೀರ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಕರ್ತೃಕರ್ಮ ವಿಪದೇಶಾಚ್ಯ ಆತ್ಮಾನಂ ಪರಸ್ಮೈ ಶಂಸತಿ ಇತ್ಯಾದಿ. ಕರ್ಮಕರ್ತೃ ವ್ಯಪದೇಶಾಚ್ಯ, ಇವನಿಗೆ ಹೇಳ್ತಾನೆ, ಇವನಿಗೆ ಕೇಳ್ತಾನೆ ಅಂದರೆ ವ್ಯಾಪ್ತಿ ಇಲ್ಲ ಅಂತ ಅರ್ಥ. ಆಗ ಅಲ್ಲಿ ಹೋಗಿ ತೊಗೊಂಡು ಬರ್ತೇನೆ ಅಂದರೆ ವ್ಯಾಪ್ತಿ ಇಲ್ಲ ಅಂತ ಅರ್ಥ. ನೀನು ತಂದು ಕೊಡು, ಇಲ್ಲಿ ಕೂತಿರ್ತೇನೆ, ನನ್ನ ವ್ಯಾಪ್ತಿ ಇದೆ. ವ್ಯಾಪ್ತಿ ಇದೇನು ವ್ಯಾಪ್ತಿ ಇದ್ರೆ ಏನು ಮಾಡ್ಬೋದು? ಇವರೇ ತೊಗೋಬೇಕಾಗಿತ್ತು, ಆಗೋದಿಲ್ಲ. ಅದಕ್ಕೆ ಆತ್ಮಾನಂ ಪರಸ್ಮೈ ಶಂಸತಿ, ಪರಮಾತ್ಮನ ಬಗ್ಗೆ ಇನ್ನೊಬ್ಬರಿಗೆ ಹೇಳ್ತಾನೆ, ತನ್ನ ಬಗ್ಗೆ ಮತ್ತೊಬ್ಬರಿಗೆ ತಿಳಿಸ್ತಾನೆ. ಮುಖ್ಯ ಪರಮಾತ್ಮನೇ. ಓಂ ಶಬ್ದ ವಿಶೇಷಾತ್ ಓಂ ಏತಮೇವ ಬ್ರಹ್ಮೇತ್ಯಾಚಕ್ಷತೆ ಇತಿ ಪದ ಹಾಕಿದ್ದಾರಲ್ಲಿ. ಬ್ರಹ್ಮ ಅಂತ ನೋಡಿದೆಯಲ್ಲ ಸರ್ವವ್ಯಾಪ್ತ, ಅವನೇ ಪರಮಾತ್ಮ ಅಂತ ಹೇಳಿದ. ಸರ್ವವ್ಯಾಪ್ತತ್ವ ಎಲ್ಲಿದೆ ಅಂತಾಯಿತು? ಪರಮಾತ್ಮನಲ್ಲೇ ಇದೆ. ನಹಿ ಜೀವಮೇವ ಬ್ರಹ್ಮ ಇತ್ಯಾಚಕ್ಷತೆ, ಜೀವನನ್ನೇ ಬ್ರಹ್ಮ ಅಂತ ಕರೀತಾರ? ಸಾಧ್ಯ ಇಲ್ಲ. ಏಷವೋ ಏವ ಬ್ರಹ್ಮ, ಏಷವೋ ಏವ ಆತ್ಮ, ಏಷವೋ ಏವ ಸರ್ವತ, ಏಷವೋ ಏವ ಇಂದ್ರ, ಏಷವೋ ಏವ ಹರಿರ್ಹರತಿ ಪರಃ ಪರಾನಂದ. ಹರಿಶಬ್ದಕ್ಕೆ ವೇದನೆ ಹೇಳ್ತಾ ಇದೆ. ಹರಿರ್ಹರತಿ ಪರಃ ಪರಮಾನಂದ. ಇತ್ತೀಚೆಗೆ ಇಂದ್ರದ್ಯುಮ್ನ ಶಾಖಾಯಾಮ್, ಇಂದ್ರದ್ಯುಮ್ನ ಕಂಡ ಶಾಖ, ವೇದದ ಶಾಖ, ವಶ್ಯ ಗಾಯತ್ರಿ ಮಹಾಮಂತ್ರಸ್ಯ ವಿಶ್ವಾಮಿತ್ರಶ್ಯ ಹೇಳ್ತೇವಲ್ಲ ಹಾಗೆ. ಓಂ ಸ್ಮೃತೇಶ್ಚ ಓಂ, ಸ್ಮೃತೇಶ್ಚ ಓಂ, ಸ್ಮೃತಿಯೂ ಹಾಗೆ ಹೇಳಿದೆ. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತಃ ಗಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯಹಮೋಜಸ. ಭೂಮಿ ಇದೆ, ನಾವು ಕೂತಿದ್ದೇವೆ, ನಮ್ಮನ್ನು ಭೂಮಿ ಹೊತ್ತಿಲ್ಲ, ಪರಮಾತ್ಮ ಹೊತ್ತಿರೋದು. ಗಾಮಾವಿಶ್ಯ ನೋಡಿ ಪ್ರವೇಶ ಮಾಡಿದ್ದೇನೆ ನಾನೀಗ, ಅದಕ್ಕೆ ಸ್ಟ್ರೆಂತ್ ಬಂತದೆ. ಇವತ್ತು ಬರೀ ಬಲೂನ್ ಇದೆ, ದಪ್ಪಂತ ಬಿದ್ದಿರುತ್ತಷ್ಟೇ, ಗಾಳಿ ಹೊಡೆದಷ್ಟೇ ಮೇಲೆ ಕೇಳೋದು. ಆದ್ದರಿಂದ ಅದು ಗಾಳಿಯಿಂದ ಹಾಡಾಡೋ ಶಕ್ತಿ ಬಂತದೆ, ಅದು ಮರೆಯಾಗಿಲ್ಲ ಅದು. ಆದ್ದರಿಂದನೇ ಸ್ಮೃತೇಶ್ಚ, ಸ್ಮೃತಿ ಸ್ಪಷ್ಟ ಹೇಳಿದೆ. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ. ಭೂತ ಅಂದರೆ ಪ್ರಾಣಿಗಳು, ಬ್ರಹ್ಮಾದಿಗಳು, ಅವರ ಒಳಗೆ, ಆಶೆಯ ಒಳಗೆ ಇರತಕ್ಕಂಥ ವ್ಯಕ್ತಿ ಯಾರು ಅಂದರೆ ನಾನು ಆತ್ಮ ಅಂತ ಭಗವಂತ ಹೇಳಿದ್ದಾನೆ. ಭಗವದ್ಗೀತೆಯಲ್ಲೇ ಬಂದಿದೆ. ಗಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯಹಂ. ಗಾಮಾವಿಶ್ಯ, ಇಡೀ ಭೂಮಿಯೊಳಗೆ ವ್ಯಾಪಿಸಿದ್ದೇನೆ ಅಂದರೆ ಸರ್ವಗತತ್ವ ದೇವರಲ್ಲಿದೆ. ಇತ್ಯಾದಿ. ನ ಚ ಅಪ್ರಾಮಾಣಿಕಂ ಕಲ್ಪ್ಯಂ. ಒಂದು ಇದೆ, ಒಂದು ಹಾಲಿದೆ ಅಥವಾ ನೀರಿದೆ, ಒಂದಿಷ್ಟು ಬೆಲ್ಲನೂ ಸಕ್ಕರೆನೇ ಹಾಕ್ತಾನೆ, ಕರಗಿ ಹೋಗ್ಬಿಡೋದು. ಉಪ್ಪು ಹಾಕಿದ್ರೆ ಕರಗಿ ಹೋಗ್ಬಿಡೋದು. ಕಲ್ಲು ಹಾಕಿದರೆ ಹಾಕಿದಲ್ಲೇ ಇರುತ್ತೆ. ಇದೆಲ್ಲ ಕಡೆ ಹರಡಿಬಿಡುತ್ತೆ. ಈ ಹರಡುವಿಕೆ ಎಂಬುದು ಯಾವುದಕ್ಕಿಲ್ಲ? ಕಲ್ಲು ಮಣ್ಣುಗಳಿಗೆಲ್ಲ, ಇದಕ್ಕೆ ಮಾತ್ರ ಹರಡುವಿಕೆ ಇದೆ. ಆಗ ದೇವರು ಎಲ್ಲ ಕಡೆ ವ್ಯಾಪ್ತನಾಗ್ತಾನೆ. ಇದು ಯಾವ ಎಫೆಕ್ಟು ತಾನು ಅಫೆಕ್ಟ್ ಆಗೋದೇ ಇಲ್ಲ, ಬೇಕಾದ್ದು ಮಾಡ್ತಾನೆ ಕೂತ್ಕೊಂಡು. ಇದು ಸರ್ವಗತತ್ವದ ಎಕ್ಸ್ಪ್ಲೇಷನ್ ಆ್ಯಕ್ಚುಲಿ. ಅರ್ಥ ಆಯ್ತಾ? ಯತಿಕರಣ ಪೂರ್ತಿ ಓದಿಬಿಟ್ರೆ ಸರ್ವಗತ ಅವನೇನಪ್ಪ ಎಲ್ಲ ಕಡೆ. ನಾವು ಕೆಲವು ಮಾತಾಡ್ತೇವೆ, ಅವನೇ ಎಲ್ಲ ಕಡೆ ಇರ್ತಾನೆ, ಆ ಫಂಕ್ಷನ್ ಈ ಫಂಕ್ಷನ್ ಇದೆ, ಅಲ್ಲೋ ಇಲ್ಲಿರ್ತಾನೆ, ಸರ್ವತ್ರ ವ್ಯಾಪ್ತ. ಈ ರೀತಿ ಅಲ್ಲ ದೇವ್ರ ವ್ಯಾಪ್ತಿ. ಇಂಥದ್ದಲ್ಲ ದೇವ್ರ ವ್ಯಾಪ್ತಿ. ಎಂಥದ್ದದು? ವ್ಯಾಪ್ತಿಯ ಟ್ರೂಯೆಸ್ಟ್ ಸೆನ್ಸ್, ಅಬ್ಸಲ್ಯೂಟ್ ಸೆನ್ಸ್, ಇಂಡಿಪೆಂಡೆಂಟ್. ಏನೇನು ಹೇಳೋಕ್ಕೆ ಸಾಧ್ಯ ಇದೆ
ಅಷ್ಟೆಲ್ಲ ಇರೋ ವ್ಯಾಪ್ತಿ ಯಾರ್ದು? ದೇವರು. ಆಗ ನಮಗೆ ಅರ್ಥ, ಓ ನಮ್ಮಲ್ಲೂ ದೇವರು ವ್ಯಾಪ್ತನಾಗಿದ್ದಾನೆ, ಈ ಅರ್ಥ ಆಗುತ್ತೆ. ನಮ್ಮೊಳಗೆ ಹೃದಯ ಕಮಲದಲ್ಲಿ ಅಷ್ಟೇ ದೇವರಿಲ್ಲ, ಮೈ ತುಂಬ ದೇವರಿದ್ದಾನೆ. ಅಲ್ಲಿ ಎರಡು ಚೇಂಬರ್ ಅಷ್ಟೇ ಹೊರತು ದೇವರು ಇಲ್ಲೆಲ್ಲ ಅಂತಲ್ಲ, ಎಲ್ಲ ಕಡೆ ದೇವರಿದ್ದಾನೆ, ಅಷ್ಟೇ ಇದ್ದಾನೆ. ಎಲ್ಲ ಕಡೆ ಉಪಾಸನೆ ಮಾಡಿದ್ರೆ ನಮಗೆ ಆಗೋದಿಲ್ಲ ಅಂತಿದ್ದಾಗ ಏನು ಮಾಡ್ತೇವೆ, ಒಂದು ಕಡೆ ಮಾಡಿ ಅಂತ ಹೇಳ್ತಾರೆ ಅಷ್ಟೇ ಹೊರತು ಹೃದಯ, ದೇಹ ಹೃದಯ, ಜೀವನ ಹೃದಯ ಮತ್ತು ಎರಡಿದೆ. ಜೀವನ ಹೃದಯ, ದೇಹದ ಹೃದಯ ಬೇರೆ, ಇದು ಬೇರೆ. ಅಲ್ಲಿ ಕೂತಿದ್ದಾನೆ. ಆಫೀಸು, ಇಡೀ ಬಿಲ್ಡಿಂಗು ಅವನ ಆಫೀಸ್ ಒಂದಾಯಿತು. ಆಫೀಸ್ನಲ್ಲಿ ಅವನ ಚೇರು, ಅಲ್ಲಿ ಇನ್ನೊಂದಾಯಿತು. ಅಲ್ಲಿಗೆ ಉಳಿದವ್ರಿಗೆ ಸುಮ್ಮನೆ ಒಳಗೆ ಎಂಟ್ರಿ ಇಲ್ಲ, ಅಲ್ಲಿ ಕೊಡೋದಕ್ಕೆ ಯಾರಿಗೂ ಎಂಟ್ರಿ ಇಲ್ಲ. ಯಾರು ಕೊಡಬೇಕಲ್ಲಿ? ಅವನ ಪ್ರಶ್ನೆ ಕೊಡಬೇಕು. ಚೇಂಬರಲ್ಲಿ ಉಳಿದವ್ರು ಓಡಾಡ್ಬೋದು, ಅದು ದೇಹದ ಉಳಿದವ್ರ ಪ್ರವೇಶ ಇದೆ. ಅಲ್ಲಿ ಅಬ್ಸಲ್ಯೂಟ್ಸ್ ಕೊನೆಗೆ ಹೋದಾಗ ದೇವ್ರ ಯಾರಿಗೂ ಎಂಟ್ರಿ ಇಲ್ಲ. ಅದೆಲ್ಲ ಕ್ಲಿಯರ್ ಮಾಡೋಕ್ಕೆ ಅಂತ ಹೇಳ್ತಾರೆ. ಸ್ಮೃತಿಶ್ಚ ಪ್ರಶ್ನೆ ಬರುತ್ತೆ, ಉತ್ತರ ಅದಕ್ಕೆ ನಾಳೆ. ಅಲ್ಲ ರೀ, ಏನೇನೋ ಮಾತಾಡ್ತೀರಿ, ನಾವೆಲ್ಲ ನಾವಿರೋದೇ ಇಷ್ಟು, ನಮ್ಮ ಹೃದಯ ಇರೋದು ಇಷ್ಟು, ಅದರಲ್ಲಿ ಜೀವ ಇಷ್ಟು, ಅದರಲ್ಲಿ ದೇವರು ಏನು ಆ ದೊಡ್ಡ ವ್ಯಾಪ್ತಿ ಮಹಾ ಒಂದು ಇರಲೇ. ಆ ವ್ಯಾಪ್ತನಾದರೆ ಕೂಡಬಾರ್ದು, ಅವನು ಸಾಧ್ಯ ಜಾಗ ಇಕ್ಕಟ್ಟಾಗಿಬಿಡುತ್ತೆ, ಇರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪ್ರಶ್ನೆ ಉತ್ತರ ಕೊಡ್ತಾರೆ. ಎಲ್ಲಿದ್ದ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೇ ಬ್ರಹ್ಮಸೂತ್ರಗಳು ಅಂತದ್ದು, ಪರವಿದ್ಯ. ಬ್ರಹ್ಮನ ಬಗ್ಗೆ ಎಲ್ಲ ವಿಷಯವನ್ನು ಸೂತ್ರ ರೂಪವಾಗಿ ಹೇಳೋದು ಅಂತಾರೆ. ಪರಮಾತ್ಮ ಆಲ್ ಅಬೌಟ್ ಗಾಡ್ ಇನ್ ದಿ ಫಾರಮ್ ಆಫ್ ಸೂತ್ರ ಅಷ್ಟೇ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ. ಆನಂದತೀರ್ಥವರದೇ ದಾನವಾರಣ್ಯ